ಸಮಸ್ತ ನಮ್ಮ ತಾಲೂಕಿನ ಜನತೆಗೆ, ಈ ತಾಯ್ಲೂರು ಹೋಬಳಿಯ ಜನತೆಗೆ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಬಹುಮುಖ್ಯವಾಗಿ ಇವತ್ತು ಬಾಬಾ ಸಾಹೇಬ್ ಅವರ 135ನೇ ಜನ್ಮದಿನಾಚರಣೆಯನ್ನು ಮುಳುಬಾಗ್ಲಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ವಿ. ಅಲ್ಲಿ ಅದನ್ನು ಏನೋ ಒಂದು ಬೇರೆ ರೀತಿ ಇದು ಮಾಡ್ತಾ ಇರೋದ್ರಿಂದ ಇಲ್ಲಿ ಬಂದು ಮಾಡೋಣ ಅಂತ ನಮ್ಮ ಹಿರಿಯರಾದಂಥ ರಾಮಲಿಂಗಾರೆಡ್ಡಿ ಅಣ್ಣ ಮತ್ತು ಅನೇಕ ಮುಖಂಡರ ಒಂದು ಸಲಹೆ ಮೇರೆಗೆ ನಮ್ಮ ಆದಿನಾರಾಯಣರವರ ನೇತೃತ್ವದಲ್ಲಿ ಇಲ್ಲಿ ಬಂದು ಈ ಬೃಹತ್ ಆಕಾರದ ನಮ್ಮ ಮಾನವತಾವಾದಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ದಿವಸ ಈ ಜಯಂತಿಯನ್ನು ತಾಯ್ಲೂರಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಈ ಆಚರಣೆ ಸಂದರ್ಭದಲ್ಲಿ ನಾವು ಒಂದನ್ನೇ ತಿಳ್ಕೊಬೇಕಾಗಿರೋದು, ಆ ಮಹಾನ್ ಮಾನವತಾವಾದಿ ಭಾರತ ರತ್ನ ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನು ನಾವು ಇವತ್ತು ಮೈಗೂಡಿಸ್ಕೋಬೇಕು. ಬಹುಮುಖ್ಯವಾಗಿ 32 ಪದವಿಗಳನ್ನು ಪಡೆದು ಎಲ್ಲ ಇಂಗ್ಲೆಂಡಲ್ಲಿ UK ಅವರ ಒಂದು ಪದವಿಯನ್ನು ಪಡೆದು ಎಲ್ಲರೂ ಬೇರೆ ಬೇರೆ ಅವರ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಇದನ್ನು ಆಹ್ವಾನ ಕೊಟ್ಟರೆ, ಅವರೇ ನಿಮ್ಮ ದೇಶದಲ್ಲೇ ಮಹಾನ್ ಚೇತನ, ಮಹಾನ್ ಒಬ್ಬ 32 ಪದವಿ ಪಡೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಜ್ಞಾನಿ ಇದ್ದಾರೆ. ಅವ್ರ ಕೈಯಲ್ಲಿ ಬರೆಸಿ ಅಂತ ಸಲಹೆ ಮಾಡ್ತಾರೆ. ಆ ಸಲಹೆ ಮೇರೆಗೆ ಅವರನ್ನು ಕರ್ಕೊಂಡ್ಬಂದು ಅವರ ಒಂದು ಆದರ್ಶದಲ್ಲಿ ಸಂವಿಧಾನ ಬರೆದು ಎಲ್ಲರಿಗೂ ಸಮಬಾಳು ಸಮಪಾಲು, ಎಲ್ಲರೂ ಸಮಾನರು ಅನ್ನೋ ಒಂದು ಅಡಿಯಲ್ಲಿ ಅವರು ಒಂದು ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತೆಲ್ಲರೂ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಬರೀ ದೀನದಲಿತರಿಗೆ ಅಂತಲ್ಲ, ಆರ್ಥಿಕವಾಗಿ ಹಿಂದುಳಿದವ್ರಿಗೂ ಕೂಡ ಇವತ್ತು ಸಮಾನತೆ ಸಿಗ್ತಾ ಇದೆ. ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೂ ಇವತ್ತು ಮೀಸಲಾತಿಯನ್ನು ಏರ್ಪಡಿಸಿದ್ದಾರೆ. ಆದ್ದರಿಂದ ಅವರು ರಚಿಸಿಕೊಟ್ಟಂಥ ಈ ಸಂವಿಧಾನದಲ್ಲಿ ಎಲ್ಲರಿಗೂ ಅರ್ಹರು. ಇವತ್ತು ನಾವೆಲ್ಲ ಆ ಒಂದು ಇದನ್ನು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಎಲ್ಲ ಒಂದು ಸಮಾಜದವರು ಕೂಡ ಅನುಭವಿಸ್ತಾ ಇದ್ದಾರೆ. ಅವರು ದೀಪವಾಗಿ ಉರಿದು ಬೆಳಕನ್ನು ಕೊಟ್ಟು ಈ ಭಾರತ ದೇಶ ಕಂಡ ಅಪ್ರತಿಮ ಒಬ್ಬ ಚೇತನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು, ಅವರನ್ನು ಆದರ್ಶಗಳನ್ನು ಪಾಲಿಸಬೇಕು ಅಂತ ಎಲ್ರಿಗೂ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತೇನೆ.